ಇವತ್ತು ರಾಜ್ಯ ಸರ್ಕಾರ ಸಾಥ್ ನೋಡ್ತಾ ಇದೆ. ನೋಡಿ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಸರ್, ಏನು ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದರ ಬಗ್ಗೆ ತೀವ್ರ ಗ್ರಾಸವಾಗಿ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, SIR ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗ ನಡೆಯುವಂಥ ಒಂದು ಪ್ರಕ್ರಿಯೆ. ಇದು ಭಾರತ ಚುನಾವಣಾ ಆಯೋಗ ಪ್ರಾರಂಭ ಮಾಡೋಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಇವತ್ತು SIR ಪ್ರಕ್ರಿಯೆಯನ್ನು ಇವತ್ತು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ, ರಾಜ್ಯದ ಅಧಿಕಾರಿಗಳು ಅವ್ರನ್ನ ಸಾಥ್ ಕೊಡೋದ್ರ ಮೂಲಕ ಪ್ರತಿಯೊಂದು ಬೂತಿಗೆ BLOಗಳನ್ನು ಅಪಾಯಿಂಟ್ ಮಾಡಿ ಪ್ರತಿಯೊಂದು BLOಗಳ ಲಿಸ್ಟ್ ಕೊಡೋದ್ರ ಮೂಲಕ ಒಂದೊಂದು ಲಿಸ್ಟಲ್ಲಿ ಒಂದೊಂದು ಬೂತಿಗೆ 1000, 1200, 1300, 1400 ಮತದಾರರು ಇರುವಂಥ ಪಟ್ಟಿಯನ್ನು ಕೊಡೋದ್ರ ಮೂಲಕ ಆ BLOಗಳು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು SIR ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಅದು BJP ಅವ್ರಿಗೆ ಏನಾಗಿದೆ ನೋಡಿ, ಭಾರತ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಬಂದು ಜನ ವಾಲಂಟಿಯರ್ ಆಗಿ ಬಂದು ಒಂದು ಚುನಾವಣಾಧಿಕಾರಿ ಆ ಓಣಿಗೆ ಬಂದಾಗ, ಮತದಾರ ಮನೆಗೆ ಬಂದಾಗ ಅಲ್ಲಿರುವಂಥ ಜನ ಸೇರ್ತಾರೆ, ಗದ್ದಲ ಆಗ್ತದೆ. ಸ್ವಾಭಾವಿಕ. ಯಾವುದೇ ಓಣಿಯಲ್ಲಿ ಹೋದಾಗ ಒಂದು ಚುನಾವಣಾಧಿಕಾರಿ ಬಂದಾಗ ಪಕ್ಕದ ಮನೆಯಲ್ಲೂ ಬರ್ತಾರೆ, ಮುಂದಿನ ಮನೆಯವರು ಬರ್ತಾರೆ, ಬಂದು ಮಾತನಾಡೋದು ಸಹಜ. ಅದನ್ನು ಗುಂಪಾಗಿದೆ, ಮಸೀದಿಯಲ್ಲಿ ಕೂತಿದ್ದಾರೆ, ಮಠದಲ್ಲಿ ಕೂತಿದ್ದಾರೆ, ದೇವಸ್ಥಾನದಲ್ಲಿ ಕೂತಿದ್ದಾರೆ, ಹೊರಗಡೆ ಕಟ್ಟೆಯಲ್ಲಿ ಕೂತಿದ್ದಾರೆ ಅಂತ ಹೇಳೋದ್ರ ಮೂಲಕ BJP ಅವರು ಎಲ್ಲೋ ಒಂದು ಕಡೆ ಈ ಒಂದು ದಪ್ಪು ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕ್ರಿಯೆ ಇವತ್ತು ಪಾರದರ್ಶಕವಾಗಿ ನಡೀತಾ ಇದೆ. ಅವ್ರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಹಾಗೂ JDS ಅವರು ಕೂಡ ಅವ್ರಿಗೆ ಏನಾಗಿದೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ 2028ಕ್ಕೆ ಎಲ್ಲೋ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಿರುವಂಥ ಭಯದಿಂದ ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಅವರು ಆರೋಪ ಸರ್ಕಾರಕ್ಕೆ ಅಷ್ಟೇ ಮಾಡ್ತಿಲ್ಲ, ಅವರು ಭಾರತ ಚುನಾವಣಾ ಆಯೋಗ ಕೂಡ ಆರೋಪ ಮಾಡ್ತಾ ಇದ್ದಾರೆ. SIR ಪ್ರಕ್ರಿಯೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಅಲ್ಲ, ಅದು ಮಾಡಿದ್ದು ಕೇಂದ್ರದಿಂದ ಬಂದಂಥ ಭಾರತ ಚುನಾವಣಾ ಆಯೋಗದ SIR ಪ್ರಕ್ರಿಯೆಯನ್ನು ಇವತ್ತು ರಾಜ್ಯ ಸರ್ಕಾರ ಸಾಥ್ ನೋಡ್ತಾ ಇದೆ. ನೋಡಿ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಾಪ SIR ಪ್ರಕ್ರಿಯೆಯಲ್ಲಿ BLOಗಳು ದುಡಿತಾ ಇದ್ದಾರೆ. ಮಳೆ ಬರ್ತಾ ಇದೆ. ಇಂಥ ಮಳೆಯಲ್ಲೂ ಕೂಡ ಮಳೆ ಲೆಕ್ಕಿಸದೆ, ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇವತ್ತು ಮನೆಗೆ ಭೇಟಿ ಕೊಡೋದ್ರ ಮೂಲಕ ಎಷ್ಟು ಪಾರದರ್ಶಕ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ನಾವು ಶಬಾಷ್ಗಿರಿ ಕೊಡಬೇಕು. ಅದನ್ನು ಬಿಟ್ಟು BJP ಅವರು ಎಲ್ಲೇ ಅವರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಒಂದು ಫಾರ್ಮ್ ತುಂಬುವುದಾಗಿರ್ಬೋದು, ವ್ಯವಸ್ಥಿತವಾಗಿ ಆ ಜನರಿಗೆ ಹೇಗೆ ಸಂಪರ್ಕ ಮಾಡ್ತಾರೆ, ಅಲ್ಲಿ ಗುಂಪುಗಾರಿಕೆ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿ BJP ಅವರು ಇಲ್ಲ ಸಲ್ಲದ ಆರೋಪ ಮಾಡಿ, ದಬ್ಬಾಳಿಕೆ ಮಾಡಿ, ಬೆದರಿಸಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. BJP ಅವ್ರಿಗೆ ಅಷ್ಟು ಹೆದರಿಕೆ ಇದೆ. ಏನಾಗಿದೆ, ಹತಾಶರಾಗಿದ್ದಾರೆ. ಮತ್ತೆ ಚುನಾವಣೆಯಲ್ಲಿ ನಾವು ಗೆಲ್ತೀವೋ ಬಿಡ್ತೀವೋ ಅಂತ ಹತಾಶದ ಮನೋಭಾವದಿಂದ ಅಶೋಕ್ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು, ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. BLOಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಬಹಳ ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪುಗಳು ನಡೀತಾ ಇಲ್ಲ. ಮತ್ತು ಅಶೋಕ್ ಅವರು ಆರೋಪ ಮಾಡ್ತಾರೆ, ನೀವು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದು ಜನರಿಗೆ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ಸೇರಿಸೋಕ್ಕಾಗತ್ತೆ? ಅಶೋಕ್ ಅವರು ಮಾತನಾಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ಞಾನ ಇರಬೇಕು. SIR ಪ್ರಕ್ರಿಯೆ ಅದು ಸ್ಕ್ಯಾನ್ ಆಗಿ ಪೂರಾ ಮ್ಯಾಪಿಂಗ್ ಆಗಿ ಬರುವಂಥ ವ್ಯವಸ್ಥೆ. ಅದು ಭಾರತ ಚುನಾವಣಾ ಹಾಗೆ ಮಾಡಿಲ್ಲ. ಅದು SIR ಪ್ರಕ್ರಿಯೆ ಅದನ್ನು ನೀವು ಆ್ಯಡ್ ಮಾಡೋಕ್ಕೆ ಹೇಗಾಗತ್ತೆ? ಯಾರು ಆ್ಯಡ್ ಮಾಡೋಕ್ಕಾಗತ್ತೆ? ಪಾಕಿಸ್ತಾನದವರು, ಬಾಂಗ್ಲಾದೇಶದವ್ರಿಗೆ ಆ್ಯಡ್ ಮಾಡೋಕ್ಕಾಗತ್ತಾ? ಇದ್ದವ್ರನ್ನ ಸರಿಯಾಗಿ ಹುಡುಕಿ ಅವ್ರನ್ನ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಷ್ಟು ತರಾಸಾಗ್ತಾ ಇದೆ BLOಗಳಿಗೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವರು ತಮ್ಮ ಹೆಂಡತಿ, ಮಕ್ಕಳು, ಕುಟುಂಬವನ್ನು ಬಿಟ್ಟು ಪಾಪ BLOಗಳು, ಅವರು ಮನುಷ್ಯರೇ ಪಾಪ. ಅವ್ರು ಪ್ರತಿಯೊಂದು ದಿನ ಇವತ್ತು ಓಣೆಯಲ್ಲಿ ಮಳೆ ಲೆಕ್ಕಿಸದೆ ಅವ್ರು ಹೋಗ್ತಾ ಇದ್ದಾರೆ. ಅವ್ರನ್ನ ಅಂತ ಶಬಾಷ್ಗಿರಿ ಮಾಡೋದ್ರ ಬಿಟ್ಟು ನೀವು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದೀರಿ. BJP ಅವರು ತಮ್ಮ ಹೇಳಿಕೆ ಕೊಡೋದ್ರ ಮೂಲಕ, ಪ್ರತಿಭಟನೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಆಟ ಈಗ ನಡೆಯುವುದಿಲ್ಲ. ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಇದು ಪಾರದರ್ಶಕವಾಗಿ ನಡೀತಾ ಇದೆ. ಇದು ಸರ್ಕಾರದ ಹಲವಾರು ಯೋಜನೆಗಳನ್ನು ಇವತ್ತು ಸರ್ಕಾರದ ಫಲಾನುಭವಿಗಳು ಉಪಯೋಗಿಸ್ತಾ ಇದ್ದಾರೆ. ಅದನ್ನು ನೋಡಲಾರದೆ ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ನಡೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಜನನೇ ಅವ್ರನ್ನ ತಕ್ಕ ಪಾಠ ಕಲಿಸ್ತಾರೆ. ನಿಮ್ಮ ಪ್ರಕಾರ ಈ SIR ಪ್ರಕ್ರಿಯೆ ಸುಗಮವಾಗಿ ಚೆನ್ನಾಗಿ ನಡೀತದೆ? SIR ಪ್ರಕ್ರಿಯೆ ಸುಗಮವಾಗಿ, ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ, ಎಲ್ಲ ಸ್ವಚ್ಛತೆಯಿಂದ, ಯಾವುದೇ ಲೋಪ ಇಲ್ಲದೆ ಎಲ್ಲರನ್ನ ಕರೆಕ್ಟಾಗಿ SIR ಪ್ರಕ್ರಿಯೆ BLOಗಳು, ಆ ಚುನಾವಣಾ ಅಧಿಕಾರಿಗಳು, ನಮ್ಮ ರಾಜ್ಯ ಸರ್ಕಾರ ಕ್ಲಿಯರ್ ಆಗಿ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ, ಯಾವುದೇ ಸುಳ್ಳಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಆಗ್ತಾ ಇದೆ. ಇವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಜನ ಬಂದು ಗದ್ದಲಾಗ್ತದೆ. ನೋಡಿ, ಒಂದು ಓಣಿಗೆ ಹೋದಾಗ 40-50 ಮನೆ ಇರ್ತದೆ. ಆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು 15-20 ಮನೆ ಇರ್ತದೆ. ಆ ಹೆಣ್ಮಗಳು BLO ಒಂದು ಎಕ್ಸಾಂಪಲ್ ಆಗಿ ಹೆಣ್ಮಗಳು ಇರ್ತಾರೆ. ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಇದೆ,
ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕೆಲವೊಬ್ರು ಬಿ ಪಿ ಶುಗರ್ ಇದೆ. ಆ ಹೆಣ್ಮಗಳು ಮೆಟ್ಲು ಹತ್ತಿ ಅಲ್ಲಿ ಮನೆಗೆ ಹೋಗೋದಕ್ಕಿಂತ ಆ ಮನೆಯ ಮೇಲೆ ಮನೆಯವರು ಬಂದು ನಾವೇ ತೆಳಗಡೆ ಬರ್ತೀವಮ್ಮ, ನಾನೇ ಬಂದು ಫಾರ್ಮ್ ಕೊಡ್ತೇನೆ ಅಂತ ಏನು ತಪ್ಪದು? ಮನೆಗೆ ಹೋಗಿ ಆ 4ನೇ ಮಹಡಿಗೆ ಹೋಗಿ ಹತ್ತು ಕೊಡ್ಬೇಕಂತ ಏನಿದೆ, ಅದು ಬಂದು ತೆಳಗಡೆ ಬಂದು ಕೊಡ್ತಾ ಇದ್ದಾರೆ. ಅದನ್ನ ಸುಳ್ಳಿದೆ, ಅದನ್ನ ಕಳ್ತನ ಮಾಡ್ತಾ ಇದ್ದೀರಾ. ಕಳ್ತನ ಮಾಡ್ದಂಗೆ ಮಾತಾಡ್ತಾರಲ್ಲ ಬಿ ಜೆ ಪಿಯವರು. ಯಾಲ್ ಕಳ್ತನ ಆಗಿದೆ ಅದನ್ನ ನೀವು ತಂದು ಹೊರಗಡೆ ಹಾಕಿ ಕಳ್ಳರನ್ನ ಬಿಟ್ಟಿದ್ದೀರಿ. ಒಳ್ಳೆ ಕೆಲಸನೂ ಮಾಡೋದಿಲ್ಲ ಬಿ ಜೆ ಪಿಯವರು, ಒಳ್ಳೆ ಕೆಲಸ ಮಾಡೋಕ್ಕೂ ಕೊಡೋದಿಲ್ಲ. ಇಂಥ ಪಕ್ಷ ಬಿ ಜೆ ಪಿ ಪಕ್ಷ ಆಗಿದೆ. ಒಳ್ಳೆ ಕೆಲಸಕ್ಕಾದ್ರೂ ಮಾಡಕ್ಕೆ ಕೊಡಿ. ಪಾರದರ್ಶಕವಾಗಿ ಬಿ ಎಲ್ ಒಗಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಒಳ್ಳೆ ಕೆಲಸ ಮಾಡಕ್ಕೆ ಕೊಡಿ ಅಂತ ನಾನು ಆಗ್ರಹ ಮಾಡ್ತೇನೆ.